ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ತಪ್ಪಿಸ್ಗಳನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, 50 ವರ್ಷ ಆದ ಮೇಲೆ ಎಲ್ಲರಿಗೂ ಅನೇಕ ರೀತಿಯ ತೊಂದರೆಗಳಿರ್ತವೆ. ಅದರಲ್ಲೂ ನರ ದೌರ್ಬಲ್ಯ, ನಡುಕಲು, ಶಕ್ತಿಹೀನತೆ, ರಕ್ತಹೀನತೆ ಇತ್ಯಾದಿಗಳಿಂದಿರ್ತವೆ. ಇಂತಹ ಒಂದು ಸಮಯದಲ್ಲಿ ದಾಲ್ಚಿನ್ನಿ ಚಕ್ಕೆ ಅಂತಾರೆ, ಚಿನ್ನಮಮ್ ಅಂತಾರೆ. ಇದೇನು ಮಾಡಬೇಕಂದ್ರೆ, ಒಬ್ಬರಿಗೆ ಒಂದು 1/4 ಸ್ಪೂನಷ್ಟು ಟೀ ಸ್ಪೂನಷ್ಟು ಪೌಡ್ರನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಟೀ ಮಾಡ್ಕೊಂಡು ಕುಡಿಬೋದು. ಕೆಲವರು ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಕುಡಿಬೋದು. ಕೆಲವರು ಅದೇ ಕಷಾಯವಾಗಿ ಸಹ ಕುಡಿಬೋದು. ಯಾವುದೋ ಮುಖಾಂತರ ಈ ಒಂದು ದಾಲ್ಚಿನ್ನಿ ಚಕ್ಕೆಯನ್ನು ಸೇವನೆ ಮಾಡ್ತಾ ಬಂದರೆ ಆ ಒಂದು ದೌರ್ಬಲ್ಯ ಮಾಯವಾಗ್ತದೆ. ಯಾಕಂದರೆ ನಾವು ಆಸ್ಪತ್ರೆಗೆ ಹೋದಾಗ ಆ ಟಾನಿಕು ಈ ಟಾನಿಕು ಬರೆದು ಆ ಟೆಸ್ಟು ಈ ಟೆಸ್ಟ್ ಅನ್ಬೋದು. ಕೊನೆಗೆ ರಿಸಲ್ಟ್ ರಾಸಾಯನಿಕ. ಈ ರಾಸಾಯನಿಕ ಸೇವನೆಯಿಂದ ಅನೇಕ ರೀತಿಯ ಕಾಯಿಲೆಗಳು ಬರಮಾಡ್ಕೊತಾರೆ. ಇಂತಹ ಒಂದು ಇದು ಬರಬಾರ್ದು ಅಂದರೆ, ಸಿಚುವೇಶನ್ ಬರಬಾರ್ದು ಅಂದರೆ ನಾವು ಪ್ರಕೃತಿ ಮೊರೆ ಹೋಗಬೇಕು. ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ನಾವು ಸೇವನೆ ಮಾಡ್ತಾ ಬಂದರೆ ಅದು ಯಾವುದೇ ಕಾರಣಕ್ಕೆ ನಮಗೆ ತೊಂದರೆ ಆಗಲ್ಲ. ಯಾಕಂದರೆ ಇದು ಕೆಲವೊಂದು ಕಾಯಿಲೆಗಳಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಅದು ಚೂರ್ಣ ತಯಾರು ಮಾಡೋಕ್ಕೆ ಭಾಳ ಕಷ್ಟಕರವಾಗುತ್ತೆ. ಆದ್ದರಿಂದ ನಾವು ಪರ್ಚೇಸ್ ಮಾಡಿ ಬೇರೆಯವರಿಗೆ ಅದನ್ನು ಸರಬರಾಜು ಮಾಡ್ತೀವಿ. ಸ್ನೇಹಿತರೆ, ಆದ್ದರಿಂದ ಪ್ರಕೃತಿ ಮೊರೆ ಹೋಗಿ ಈ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಾವು ನಮ್ಮ ಕಾಯಿಲೆಗಳನ್ನು ತೊಲಗಿಸಬಹುದು. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.